ನಾವು ಎಲ್ಲಿ ಬಂದಿದ್ದೀವಿ ಅಂತ ನೋಡ್ತಿದ್ದೀರಾ? ಗೆಸ್ ಮಾಡಿ ನೋಡೋಣ ಇದು ಯಾವ ಪ್ಲೇಸ್ ಅಂತ. ಇದು ಮಹಿಮಾ ರಂಗನಾಥ ಸ್ವಾಮಿ ಬೆಟ್ಟ ಅಂತ. ಇಲ್ಲಿಂದ 300 ಮೆಟ್ಲುಗಳಿರುತ್ತೆ, ಹತ್ಕೊಂಡು ಹೋಗ್ಬೋದು. ನಾವು ಕಾರಲ್ಲಿ ಹೋದ್ವಿ. ಇಲ್ಲೇ ಸ್ವಲ್ಪ ಕ್ರಾಸ್ ಇದೆ, ಅಲ್ಲಾಸಿ ಕಾರಲ್ಲಾಸಿ ಬರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಒಂದ್ಸಲ ವಿಸಿಟ್ ಮಾಡಿದ್ರೆ ಇಲ್ಲಿಂದ ಮತ್ತೆ ಹೋಗೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ಬೆಟ್ಟದ ಮೇಲಿರೋ ದೇವಸ್ಥಾನ. ಇದಕ್ಕೆ ಏನಂತಾರೆ ಅಂದರೆ, ಆ ಒಂದು ಗರುಡ ಸ್ವಾಮಿ ಇಲ್ಲಿ ತಪಸ್ಸು ಮಾಡಿರೋ ಕ್ಷೇತ್ರ ಅಂತ ಸಹ ಇದನ್ನು ಕರೀತಾರೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಾಸಿ ಕಾರು ಬರುವಂಥ ವ್ಯವಸ್ಥೆ ಇದೆ. ಆರಾಮಾಗಿ ಕಾರು, ಸ್ಕೂಟ್ರು ಎಲ್ಲ ಬರ್ಬೋದು. ಇಲ್ಲಾಸಿ ಬಂದರೆ ಮಾತ್ರ ಹೋಗೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಪ್ರಶಾಂತವಾದ ಸ್ಥಳ, ನಿಶ್ಶಬ್ದವಾಗಿದೆ. ಬರೀ ಪರಿಸರನೇ ನೋಡ್ಬೋದು. ಬೆಟ್ಟದ ಮೇಲಿರೋದ್ರಿಂದ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಫುಲ್ಲು ಗ್ರೀನರಿ. ಎಲ್ಲೋ ಸ್ವಲ್ಪ ಮನೆ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಕೆಳಗಡೆ ಮೆಟ್ಲು ವ್ಯವಸ್ಥೆ ಇದೆ, 300 ಮೆಟ್ಲುಗಳಿದೆ, ಹತ್ಕೊಂಡ್ಬರ್ಬೋದು. ಟೈಮಿಂಗ್ಸ್ ಏನಿದೆ ಅಂದರೆ, ಬೆಳಗ್ಗೆ 10 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 1:30ವರೆಗೂ ಮಾತ್ರ ತೆಗೆದಿರ್ತಾರೆ. ಮತ್ತು ಬೆಂಗಳೂರಿಂದ ಯಾರಾದರೂ ಬರ್ತೀರಾ ಅಂತ ಅಂದರೆ ಈ ಮಹಿಮಾಪುರಕ್ಕೆ 45 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇಲ್ಲಿ ಕೆಳಗಡೆ ಆಂಜನೇಯ ಸ್ವಾಮಿ ಸಹ ಇದೆ ಟೆಂಪಲ್ಲು. ನೋಡಿ, ದೇವಸ್ಥಾನ ಈ ಥರ ಇದೆ. ಇಲ್ಲಿ ಅಷ್ಟೊಂದು ಪ್ರಶಾಂತವಾದ ಸುಂದರವಾದ ಸ್ಥಳ ಇರೋದ್ರಿಂದ ಕಾಲ ಕಳೆಯೋಕ್ಕಂತೂ ತುಂಬ ಚೆನ್ನಾಗಿದೆ. ಇದು ಎಷ್ಟೋ ಜನರ ಕುಲದೇವತೆ ಆಗಿದೆ ಈ ದೇವಸ್ಥಾನ. ಒಳಗಡೆ ದೇವಸ್ಥಾನ ಈ ರೀತಿ ಇದೆ. ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ದೇವಸ್ಥಾನನ. ಇಲ್ಲಿ ಬಂದರೆ ಒಂಥರ ಮನಸ್ಸು ಉಲ್ಲಾಸವಾಗಿರುತ್ತೆ. ಏನೋ ಮೆಡಿಸಿನ್ ಸಿಗುತ್ತೆ ಅಂತಾರೆ ನೋಡಿ, ಅದು ಇಲ್ಲೇ ಸಿಗುತ್ತೆ ಅಂತ ಅನಿಸುತ್ತೆ ಮನಸ್ಸಿಗೆ, ಅಷ್ಟು ಚೆನ್ನಾಗಿದೆ. ತುಂಬ ಜನ ಬರ್ತಾರೆ ಇಲ್ಲಿಗೆ. ನಾವು ಒಂದ್ಸಲ ಯಾವಾಗಲೂ ಅದೇ ರೋಡಲ್ಲಿ ಓಡಾಡ್ತಿದ್ವಿ, ಯಾಕೆ ಹೋಗಬಾರ್ದು ಅಂತ ಒಂದ್ಸಲ ವಿಸಿಟ್ ಮಾಡಿದ್ದಕ್ಕೆ ನಾವು ಯಾವಾಗ ಹೋದರೂ ಈ ದೇವಸ್ಥಾನಕ್ಕೆ ಮಿಸ್ ಮಾಡ್ದಿಲ್ದಂಗೆ ಹೋಗ್ತೀವಿ, ಅಷ್ಟು ಚೆನ್ನಾಗಿದೆ. ನೋಡಿ, ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಕೆಳಗಡೆ ಈ ರೀತಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಒಂದ್ಸಲ ನೀವು ಟ್ರೈ ಮಾಡಿ ಬರಬೇಕು ಅಂದರೆ ಬೆಂಗಳೂರಿಂದ ಇಲ್ಲಿಗೆ 45 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ನೋಡಿ, ಆಕಾಶ ಕೈಗೆ ಸಿಕ್ಬಿಡುತ್ತೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಮ್ಮ ಪಾಪು ಇರೋದರಿಂದ ಅವಳು ಎಲ್ಲ ಕಡೆ ನೋಡಬೇಕು, ಸುತ್ತಬೇಕು. ಈಗಲೇ ಇನ್ನೂ 2 ವರ್ಷ, ಈಗ 3 ವರ್ಷ ನಮ್ಮ ಪಾಪುಗೆ, 2.5 3 ಅಂದ್ಕೊಳ್ಳಿ. ಅವಳಿಗೆ ಇಷ್ಟೊಂದು ಆಸೆ ಇದೆ ಅಂದರೆ ನಮಗಿರಲ್ವಾ? ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಒಂದ್ಸಲ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಅಲ್ಲಿ ಶಿವಗಂಗೆ ಬೆಟ್ಟ ಕಾಣಿಸುತ್ತೆ. ನಮ್ಮ ಹಸ್ಬೆಂಡ್ ಪಾಪುಗೆ ತೋರಿಸ್ತಿದ್ದಾರೆ, ನೋಡು ಚಿನ್ನು, ಅಲ್ಲಿ ಬೆಟ್ಟ ಇದೆ ಸ್ವೀಟು ಮಗಳೇ ಅಂತ. ಮತ್ತು ಇನ್ನೊಂದು ಏನಂದರೆ, ಅಪ್ಪ ಮಗಳದು ಎಲ್ಲೋದ್ರೂ ಫೋಟೋಸ್ ತೆಗೆಯೋದು ಅವಳು ಅಷ್ಟೇ, ಫೋಟೋಸ್ ಎಲ್ಲ ತೆಗೆಸ್ಕೊತಾಳೆ. ಒಂದು ಸಲ ವಿಸಿಟ್ ಮಾಡಿ ನೀವು ಕೂಡ.